ನಿಮಗೆ ಗೊತ್ತಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಳ್ಳಿಯವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾರಂತ? ಹೌದು. ಯಾಕೆ ಬರೀ ದೊಡ್ಡ ದೊಡ್ಡ ಸಿಟಿನವರೇ ಮಾತ್ರ ಮಾಡ್ಬೇಕಾ? ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ನೋ ಬೌಂಡ್ರೀಸ್. ಯಾರ್ ಬೇಕಾದ್ರೂ ಕಲಿಬಹುದು. ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳಿ. ರವಿ ಅಂತ ಹುಡುಗ ಟೀ ಮಾರ್ತಾ ಇದ್ದ. ಪ್ರತಿದಿನ ಕಸ್ಟಮರ್ಸ್ ಬರ್ತಿದ್ರು. ಅದೇ ದುಡ್ಡಿಂದ ಅವ್ನ್ ಬ್ಯಾಂಕ್ ಅಲ್ಲಿ ಸೇವ್ ಮಾಡ್ತಾ ಇದ್ದ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸೂಟ್ ಹಾಕೊಂಡು ಟ್ರೇಡಿಂಗ್ ಮಾಡೋ ಸಿಟಿ ಪೀಪಲ್ ಕಾಣ್ತಾ ಇದ್ದ. ಅದರಿಂದ ಅವನಿಗೆ ಅನ್ಸ್ತು ಸ್ಟಾಕ್ ಮಾರ್ಕೆಟ್ ನಮ್ಮಂತ ಆರ್ಡಿನರಿ ಜನಕ್ಕಲ್ಲ ಅಂತ. ಬಟ್ ಅವನ ಯೋಚನೆನೇ ಬೇರೆ ಆಗಿತ್ತು. ಯಾಕೆ ಹಳ್ಳಿ ಹುಡುಗರು ಕೂಡ ಕಲಿಬಾರ್ದಂತ. ಒಂದಿನ ಅಚಾನಕ್ ಆಗಿ ಅವ್ನ ಫ್ರೆಂಡ್ ಸಿಟಿಯಿಂದ ಬಂದ. ರವಿ ಅವ್ನ ಫ್ರೆಂಡ್ ಕೇಳ್ದ, ನಾವು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅಂತ. ಅವ್ನ ಫ್ರೆಂಡ್ ಸಿಂಪಲ್ ಆಗಿ ಹೇಳ್ದ, ಮೊಬೈಲ್ ಇದೆನಾ, ಇಂಟರ್ನೆಟ್ ಇದೆನಾ, ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ಆ ದಿನ ರವಿ ಸ್ಲೋಲಿ SIP ಮಾಡಕ್ ಸ್ಟಾರ್ಟ್ ಮಾಡ್ದ. ನಂತರ ಸ್ಟಾಕ್ ಮಾರ್ಕೆಟ್ ಕಲಿಯೋದಕ್ಕೆ ಶುರು ಮಾಡ್ದ. ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡ್ದ. ಸ್ಲೋಲಿ ಕಾನ್ಫಿಡೆಂಟ್ ಬರೋಕೆ ಶುರುವಾಯ್ತು. ಆಗ ಅವನು ಸ್ವಲ್ಪ ವರ್ಷದ ನಂತರ ಅವ್ನ ಪೋರ್ಟ್ಫೋಲಿಯೋದಲ್ಲಿ ವೆಲ್ತ್ ಕ್ರಿಯೇಟ್ ಆಗಿ. ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬರೀ ಸಿಟಿ ಪೀಪಲ್ ಅಷ್ಟೇ ಅಲ್ಲ, ಇವನ್ ಸಾಮಾನ್ಯ ಜನನು ಕೂಡ ಮಾಡಬಹುದು. ಆದ್ರೆ ಕಲಿಬೇಕಂತ ಇಂಟ್ರೆಸ್ಟ್ ಇರೋರಿಗೆ ಯಾರಿಗ್ ಬೇಕಾದ್ರೂ ಅಪಾರ್ಚುನಿಟಿ ಇದೆ. ಮುಂಬೈ ಆಗಿರ್ಲಿ, ಡೆಲ್ಲಿ ಆಗಿರ್ಲಿ, ಸಣ್ಣ ಹಳ್ಳಿ ಆಗಿರ್ಲಿ, ಯಾರು ಬೇಕಾದ್ರೂ ಕಲಿಬಹುದು. ದುಡ್ಡಿನ ಭಾಷೆ ತಿಳ್ಕೊಂಡ್ರೆ ಸಾಕು. ಸಣ್ಣದಾಗೆ ಸ್ಟಾರ್ಟ್ ಮಾಡಿ, ಬಟ್ ಇವಾಗ್ಲೇ ಸ್ಟಾರ್ಟ್. ಹಾಗಿದ್ರೆ ನೀವು ಯಾವ ಊರಿಂದ ಸ್ಟಾಕ್ ಮಾರ್ಕೆಟ್ ಕಲಿತಿದ್ದೀರಾ? ನಿಮ್ಮ ಊರಿನ ಹೆಸರು ಕಮೆಂಟ್ ಮಾಡಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಕಂಟೆಂಟ್ ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.